ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ 100% ನೀವು ಅಟ್ಲೀಸ್ಟ್ ಆದರೂ ಅರ್ನ ಮಾಡ್ತಾರೆ. ಯಾಕಂತಂದರೆ ಅಂಥ ಅಪ್ಲಿಕೇಶನ್ನ ತಂದಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ಡೈರೆಕ್ಟ್ ನಾನು ಇಲ್ಲಿ ವಿತ್ಡ್ರಾದಲ್ಲಿ ಹೋಗ್ತೀನಿ. ನಾನು ಇವಾಗ ಆಲ್ರೆಡಿ ಎಷ್ಟೊಂದೆಲ್ಲ ವಿತ್ಡ್ರಾ ತೊಗೊಂಡಿದ್ದೀನಿ ಅಂತಂದು ಟ್ರಾನ್ಸಾಕ್ಷನ್ ತೋರಿಸ್ತೀನಿ ನಿಮಗೆ. ಲೈಕ್ ಇಲ್ಲಿ ನೋಡ್ತಿರ್ಬೋದು. ಫಾರ್ ಎಕ್ಸಾಂಪಲ್ ನಾನು ವಿತ್ಡ್ರಾ ತೊಗೊಂಡಿರೋದು ಇಲ್ಲಿ 1010 ರೂಪಾಯಿ. ಲೈಕ್ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಾದರೆ. ನೋಡ್ಬೋದು 1010 ರೂಪಾಯಿ. ಆ್ಯಂಡ್ ಹಾಗೆ ನೋಡ್ತಿರ್ಬೋದು 232 ರೂಪಾಯಿ ಆ್ಯಂಡ್ 313 ರೂಪಾಯಿ. ಇದೇ ರೀತಿ ಓಕೆ. ಅಂದರೆ ಇನ್ನೂ ಕೂಡ ನೋಡೋದಂತಂದರೆ ಇಲ್ಲಿ ಕೆಳಗಡೆ 160 ರೂಪಾಯಿ ಇದೇ ರೀತಿ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗಲೂ ಕೂಡ ನಾನು ಸದ್ಯಕ್ಕೆ ಈಗ ಲೈವ್ ಪ್ರೂಫಾಗಿ ಇನ್ನೊಂದು ಲೈವ್ ಆಗಿ ತೋರಿಸೋದಂತಂದರೆ ಇಲ್ಲಿ ಎಂಟರ್ ಅಮೌಂಟ್ ಅಂತ ಕಾಣಿಸ್ತಿದ್ದಿಲ್ಲ. ನನ್ನ ಹತ್ರ ಇನ್ನೂ ಏನು ಕಾಣಿಸ್ತಿದೆ ಅಂತಂದರೆ 1854 ರೂಪಾಯಿ ತೋರಿಸ್ತಿದೆ. ಸೊ ಈ ಒಂದು ಆ್ಯಪಲ್ಲಿ ಏನಪ್ಪ ಅಂತಂದರೆ 100 ರೂಪಾಯಿ ಬಿಡಬೇಕಾಗ್ತದೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ 1754 ರೂಪಾಯಿ ಹೊಡೆದ್ಬಿಟ್ಟು ವಿತ್ಡ್ರಾ ಅನ್ನೋದು ಕೊಡ್ತೀನಿ. ಓಕೆ. ಲೈಕ್ ವಿತ್ಡ್ರಾ ಅನ್ನೋದು ಕೊಟ್ಟಾದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ವಿತ್ಡ್ರಾ ಅನ್ನೋದು ಅಂದರೆ ರಿಕ್ವೆಸ್ಟ್ ಹೋಗಿದೆ. ಓಕೆ. ಸದ್ಯಕ್ಕೆ ವಿತ್ಡ್ರಾ ರಿಕ್ವೆಸ್ಟ್ ಅನ್ನೋದು ಹೋಗಿದೆ. ಈ ಒಂದು ಅಮೌಂಟ್ ಅನ್ನೋದು ಏನಪ್ಪ ಅಂತಂದರೆ ಇವಾಗ ಏನು ಕೊಟ್ಟಿದ್ದೀನಿ ಟೈಮ್ ಎಷ್ಟಾಗಿದೆ. ಫಾರ್ ಎಕ್ಸಾಂಪಲ್ 11:13 ಆಗಿದೆ ಟೈಮು. 11:13 ಆಗಿದೆ. ನನಗೆ ಇವತ್ತು ನೈಟ್ ಅನ್ನೋಷ್ಟಿಗೆ ಇದೇನಂತಂದ್ರೆ ಕ್ರೆಡಿಟ್ ಆಗುತ್ತೆ 1754 ರೂಪಾಯಿ. ಅದನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಏನು ಮಾಡ್ತೀನಿ ಅಂತಂದರೆ ನಿಮಗೆ ಹೋಗಿ ಬೇಕಾದರೆ ಪ್ರೂಫ್ ಕೂಡ ಹಾಕ್ತೀನಿ. ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ರಿ. ಯಾಕಂತಂದರೆ ಏನೇ ಒಂದು ಈ ಥರದ್ದು ನಾನು ಪ್ರೂಫ್ನ ನಮ್ಮ ಪ್ರೂಫ್ ಅಷ್ಟೇ ಅಲ್ಲ, ನಮ್ಮ ಸಬ್ಸ್ಕ್ರೈಬ್ ಪ್ರೂಫು ಕೂಡ ಅಲ್ಲೇ ಹಾಕ್ತಾ ಇರ್ತೀನಿ. ಸೊ ಹಂಗಾಗ್ಬಿಟ್ಟು ಟೆಲಿಗ್ರಾಮ್ ಗ್ರೂಪಲ್ಲಂತೂ ಇರಲೇಬೇಕಾಗ್ತದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಡೈರೆಕ್ಟಾಗಿ ನೀವು ಯಾವ ರೀತಿ ಯಾರು ಮಾಡೋದಂತಂದರೆ ಡೈರೆಕ್ಟಾಗಿ ಏನಿಲ್ಲ, ನಾನು ಇವಾಗ ಕೆಲವೊಂದಿಷ್ಟು ಈ ಒಂದು ಆ್ಯಪ್ ಬಗ್ಗೆ ಹೇಳೋದಂತಂದರೆ ಮೊದಲು ಆ್ಯಪ್ ಡೌನ್ ಮಾಡೋಕೋಬೇಡ್ರಿ. ಏನಪ್ಪ ಅಂತಂದರೆ ನಾನು ನಿಮಗೆ ಒಂದು ಲಿಂಕನ್ನು ಕೊಡ್ತೀನಿ. ನಿಮ್ಗೆ ಗಾಳಿ ಎಲ್ಲ ಕೂಡ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ, ಎಲ್ಲ ಕಡೆ ನೋಡ್ತಾ ಇರ್ತೀರಿ. 5 ಪೈಸೆ ಅಂತ ಕೇಳ್ತಾರೆ. ಈ 5 ಪೈಸೆನೇ ಮೊದಲು ಆ್ಯಪ್ನ ಡೌನ್ ಮಾಡೋದಿಲ್ಲ, ನೀವು ಮೊದಲು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ. ಏನಿಲ್ಲ, ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಒಂದು 5 ಮಿನಿಟ್ಸ್ ವರ್ಕ್ ಅಷ್ಟೇ ಇರ್ತದೆ. ಏನಿಲ್ಲ, ನಾನು ನಿಮಗೊಂದು ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವೇ ಮಾಡ್ಬೇಕು ಅಂತಂದರೆ ಜಸ್ಟ್ ಅದನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೊಬೈಲ್ ನಂಬರನ್ನು ಕೇಳ್ತದೆ. ಆ್ಯಂಡ್ ನೀವು ನೋಡಿರಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರ್ತದೆ ಕರೆಕ್ಟಾಗಿರೋದು ಅದೇ ನಂಬರ್ನ ಇಲ್ಲಿ ಕೊಡ್ಬೋರಿ. ಆ್ಯಂಡ್ OTP ಕೊಡ್ಬೋರಿ. ಸಬ್ಮಿಟ್ OTP ಕೊಟ್ಟರೆ ಒಂದು OTP ಬರ್ತದೆ. ಆ್ಯಂಡ್ OTP ಹಾಕಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಇಮೇಲ್ ವ್ಯಾಲಿಡ್ ಇರುವಂಥ ಒಂದು ಇಮೇಲ್ ID ಕೇಳುತ್ತೆ. ನಿಮ್ಗೆ ಏನೇ ಒಂದು OTP ಬರೋದಾಗಿರ್ಬೋದು, ಕೆಲವೊಂದಿಷ್ಟು ಇಮೇಲ್ ಮೆಸೇಜ್ ಬರೋದಾಗಿರ್ಬೋದು, ಇಮೇಲ್ಗೆ ಬರ್ತಾ ಇರ್ತದೆ. ಹಂಗಾಗ್ಬಿಟ್ಟು ಒಂದು ಕರೆಕ್ಟ್ ಇರೋದು ಒಂದು ಇಮೇಲ್ ಕೊಟ್ಕೋರಿ. ಅದಕ್ಕೂ ಒಂದು ಇಮೇಲ್ಗೆ ಒಂದು OTP ಬಂದಿರುತ್ತೆ. ಆ OTPನೂ ಕೂಡ ಹಾಕಿರಿ. ನೆಕ್ಸ್ಟ್ ಸಬ್ಮಿಟ್ ಕೊಡಿರಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು OTP ಬರ್ದಿರುತ್ತೆ. ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಪೇಜ್ ಏನಪ್ಪ ಅಂತಂದರೆ ಸಬ್ಮಿಟ್ ಕೊಟ್ಟಾಗ ಅಥವಾ ಕಂಟಿನ್ಯೂ ಕೊಟ್ಟಾಗ ಪಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಈ ಒಂದು ಆ್ಯಪಲ್ಲಿ ಏನಾದರೂ ಅರ್ನ್ ಮಾಡ್ಬೇಕಂತಂದರೆ ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಮತ್ತು ಆಧಾರ್ ಕಾರ್ಡ್ ಕೇಳುತ್ತೆ. ಇವಾಗ ಇದನ್ನೆಲ್ಲ ಕೇಳಿದ ತಕ್ಷಣ ಕೆಲವು ಗಾಬರಿ ಆಗ್ತಾರೆ. ಇದು ನೋಡ್ರಿ, ಏನು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. RBI ಇಂದ ರಿಸರ್ವ್ ಆಗಿರುವಂಥದ್ದು. ಹ್ಯಾಂಡ್ ಪ್ಲೇಸ್ಟೋರ್ಲ್ಲೂ ಕೂಡ ಅವೈಲೇಬಲ್ ಇರುವಂಥದ್ದು. ಆ್ಯಂಡ್ ಜೆನ್ಯೂನ್ ಆ್ಯಪು. ಈಗಲ್ಲ ಅದು ಟ್ರೇಡಿಂಗ್ ಮಾರ್ಕೆಟ್ ಬಗ್ಗೆ ಇರೋದು. ಆ್ಯಕ್ಚುಲಿ ಏನು ಬರ್ತಾರೆ, ಒಂದು ರೆಫರ್ ಮಾಡಿದರೆ 250 ರೂಪಾಯಿ ಕೊಡ್ತಾರೆ ಆ್ಯಕ್ಚುಲಿ. ಓಕೆ. ನಿಮಗೆ ಒಂದು ಏನು ಮಾಡೋಕ್ಕಂತಂದರೆ ಒಂದು ರೆಫರ್ ಮಾಡಿದರೆ 250 ಕೊಡ್ತಾರೆ ಅಂತ ತಕ್ಷಣ ಯಾರು ಕೂಡ ನಂಬಲ್ಲ. ಬಟ್ ಏನಪ್ಪ ಅಂತಂದರೆ ಇದು ಟ್ರೇಡಿಂಗ್ ಆ್ಯಪ್ ಆಗಿದೆ. ಅಂದರೆ ಅದರಲ್ಲಿ ಇದು ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂತಂದರೆ ಇನ್ವೆಸ್ಟ್ ಮಾಡಿಬಿಟ್ಟು ಅರ್ನ್ ಮಾಡ್ತಿರ್ತಾರೆ. ನಾವು ಇದರಲ್ಲಿ 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡೋದಿರಲ್ಲ. ಜಸ್ಟ್ ಏನಪ್ಪ ಅಂತಂದರೆ ರೆಫರ್ ಮಾಡೋಣ ಅಷ್ಟೇ. ನಮಗೆ ಟ್ರೇಡಿಂಗ್ ಬಗ್ಗೆ ನಾಲೆಡ್ಜ್ ಇಲ್ಲ, ಅದನ್ನೆಲ್ಲ ಬಿಟ್ಟಾಕ್ಬಿಡೋಣ. ಜಸ್ಟ್ ರೆಫರ್ ಆ್ಯಂಡ್ ಅರ್ನ್ ಮಾಡೋದು ಅಷ್ಟೇ ಪ್ರೋಗ್ರಾಮ್ನ ನೋಡೋಣ. ಇಲ್ಲೇನಪ್ಪ ಅಂತಂದರೆ ಪಾನ್ ಕಾರ್ಡ್ ನಂಬರ್ ಹಾಕಿರಿ ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕಿರಿ. ಕರೆಕ್ಟಾಗಿ ಕಂಟಿನ್ಯೂ ಕೊಡೋರಿ. ಆ್ಯಂಡ್ ನೀವು ಯಾವ್ದ್ರ ಡೀಟೇಲ್ಸ್ ಎಲ್ಲ ಬರುತ್ತೆ ನಿಮ್ಮ ನಂಬರ್ ಹಾಕಿದ ತಕ್ಷಣ. ಇದಾದ ತಕ್ಷಣ ಪ್ರೊಸೀಡ್ ಕೊಡೋರಿ. ಅದಾದ ತಕ್ಷಣ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಇದನ್ನ ಕರೆಕ್ಟ್ ಹಾಕೋರಿ. ಯಾಕಂತಂದರೆ ನಿಮಗೆ ಏನೇ ಆಗಲಿ ದುಡ್ಡು ಅಕೌಂಟಿಗೆ ಬಂದು ಬರೋದು ಇಲ್ಲಿ ಏನು ಕೊಡ್ತಾರೋ ಅದೇ ಅಕೌಂಟಿಗೆ ನಿಮಗೆ ನಾಳೆ ರೆಫರ್ ಮಾಡಿದ್ದು ಅಥವಾ ನೀವೇನೇ ಅರ್ನ್ ಮಾಡಿದ್ದು ದುಡ್ಡು ಅದೇ ನಿಮ್ಮ ಒಂದು ಇಲ್ಲಿ ಏನು ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾರೋ ಅದಕ್ಕೆ ಬರುತ್ತೆ. ಲೈಕ್ ಇಲ್ಲಿ ನೋಡ್ತಿರ್ಬೋದು, ನಾನು ಇವಾಗ ಬ್ಯಾಂಕ್ ಡೀಟೇಲ್ಸ್ ಹಾಕಿ IFSC ಕೋಡ್ ಹಾಕ್ತೀನಿ. ಕರೆಕ್ಟ್ ಅದೆಲ್ಲನೂ ಕೂಡ ತೋರಿಸುತ್ತೆ. ವೆರಿಫೈ ಕೊಡುವರು. ವೆರಿಫೈ ಕೊಟ್ಟಾದ ತಕ್ಷಣ ನಿಮಗೆಲ್ಲನೂ ಕೂಡ ವೆರಿಫೈ ಆಗಿಬಿಟ್ಟು ನಿಮಗೆ 1 ರೂಪಾಯಿ ಅನ್ನೋದು ಇನ್ಸ್ಟೆಂಟಾಗಿ ಅವಾಗಲೇ ಬರುತ್ತೆ. ಅಂದರೆ ಕನ್ಫರ್ಮೇಷನ್ಗೋಸ್ಕರ ಅವರೇ 1 ರೂಪಾಯಿ ಕಳಿಸ್ತಾರೆ. ಅದಾದ ತಕ್ಷಣ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಮೇಲ್ ಫಿಮೇಲ್ ಆರ್ ಅದರ ಅರ್ಥ ಮೇಲ್ ಅಂತ ಕೊಡುವರೆ, ಅಥವಾ ಫಿಮೇಲ್ ಇದ್ರೆ ಫಿಮೇಲ್ ಕೊಡುವರೆ. ಆ್ಯಂಡ್ ಮ್ಯಾರಿಟಲ್ ಸ್ಟೇಟಸ್ ಅಥವಾ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಕೇಳ್ತದೆ, ಅದನ್ನೆಲ್ಲ ಕೊಡುವರೆ. ಅದಾದ ತಕ್ಷಣ ನೆಕ್ಸ್ಟ್ ನಿಮ್ಮ ಫಾದರ್ ನೇಮು ಅಥವಾ ಮಿಡಲ್ ಫಾದರ್ ನೇಮು ಆ್ಯಂಡ್ ಸರ್ ನೇಮ್ ಅಂತ ಕೇಳ್ತಾರೆ, ಅದನ್ನೆಲ್ಲನೂ ಕೂಡ ಕೇಳುತ್ತೆ ಕೊಡುವರಿ. ಆ್ಯಂಡ್ ಯುವರ್ ಆ್ಯನ್ಯುವಲ್ ಇನ್ಕಮ್ ಅಂತ ಕೇಳ್ತದೆ. ಆ್ಯಂಡ್ ಆ್ಯನ್ಯುವಲ್ ಇನ್ಕಮ್ ಕೊಡುವರಿ. ಅದಾದ ತಕ್ಷಣ ನಿಮಗೆ ಅಂದರೆ ಎಲ್ಲನೂ ಕೂಡ 0 to 1 ಇಟ್ಕೊಂಬಿಡ್ರಿ. ಅದಾದ ತಕ್ಷಣ ಕೆಲವೊಂದಿಷ್ಟು ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಐತಾ ಅದನ್ನ ಇಲ್ಲ ಹಾಕೋದು 0 ಕೊಡೋರಿ. ಆ್ಯಂಡ್ ಮೈ ನೆಕ್ಸ್ಟ್ ವರ್ತ್ ಪೋರ್ಟ್ಫೋಲಿಯೋ ಅಂತ ಕಾಣಿಸ್ತಿದೆ ಅಲ್ಲ, ಅದು ಆಪ್ಷನಲ್ ಇರುತ್ತೆ. ಅದನ್ನೇನು ಕೊಡೋಕೋಗ್ಬಿಡ್ರಿ, ಜಸ್ಟ್ ಬಿಟ್ಟಾಕ್ಬಿಡ್ರಿ. ಅದಾದ ತಕ್ಷಣ ಕೆಳಗಡೆ 2 ಬ್ಲೂ ಟಿಕ್ ಮಾರ್ಕ್ ಕೊಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಅಂತ ಕೇಳ್ತಾ ಅದನ್ನ ಕೊಟ್ಟಾದ ತಕ್ಷಣ ನಿಮ್ಗೆ ಜಸ್ಟ್ ಆಮೇಲೆ ಏನಪ್ಪ ಅಂತಂದರೆ ಸೆಲ್ಫಿ ಅನ್ನೋದು ಕೇಳ್ತದೆ. ಓಕೆ. ಸೆಲ್ಫಿ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಕರೆಕ್ಟಾಗಿರುವಂಥದ್ದು ಬೆಳಕಿಗೆ ಯಾವುದೂ ಕೂಡ ಗ್ಲಾಸ್ ಈ ಥರ ಏನು ಲೈಟಿಂಗ್ ಬೆಳಕಿರಬಾರ್ದು. ಜಸ್ಟ್ ಒಂದು ಏನಪ್ಪ ಅಂದ್ರೆ ಹೊರಗಡೆ ಒಂದು ನೀವು ಮುಖ ಕರೆಕ್ಟಾಗಿ ಕಾಣುವಂಥ ಒಂದು ಫೋಟೋ ಇಟ್ಕೊಳ್ರಿ. ಅದಾದ ತಕ್ಷಣ ಪ್ರೊಸೀಡ್ ಕೊಡ್ರಿ. ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಸೈನ್ ಕೇಳ್ತದೆ. ಅಲ್ಲೇ ಫೋನಲ್ಲೇ ನೀವು ಕೈಲೇ ಸೈನ್ ಮಾಡ್ಬೇಕಾಗಿರ್ತದೆ. ಸೈನ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ರಿ.
ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡೆಡ್ ಅಂತ ಕೇಳ್ಬೋದು, ಅಥವಾ ಇಲ್ಲ ಅಂತಂದರೆ ಆಧಾರ್ ಈಸೇನು ಹೋಗ್ಬೋದು. ಇಲ್ಲಿ ಡಾಕ್ಯುಮೆಂಟ್ ಕೆಲವೊಬ್ಬ ಅಪ್ಲೋಡ್ ಕೇಳಿದರೆ ಮಾಡಿರಿ. ಓಕೆ, ಏನಿಲ್ಲ ಅದೇ ಹೇಳಿದ್ನಲ್ವ, ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಫಸ್ಟ್ ಪೇಜ್ ಕೇಳ್ತದೆ. ಆಲ್ಮೋಸ್ಟ್ ಈಗ ಕೇಳ್ತಿಲ್ಲ ಯಾರಿಗೂ. ಪಾನ್ ಕಾರ್ಡ್ ಕೇಳಿದರೆ ಹಾಕ್ರಿ, ಇಲ್ಲ ಅಂತಂದರೆ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಆಧಾರ್ ಈಸೇನ್ ಕೇಳ್ತದೆ. ಇಲ್ಲಿ ಈಸೇನ್ ನಾವು ಅಂತ ಕ್ಲಿಕ್ ಮಾಡ್ಕೊಂಬಿಡ್ರಿ. ಈಸೇನ್ ನಾವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವೇನಪ್ಪ ಅಂತಂದರೆ ಅಲ್ಲಿ ನಿಮ್ಮ ನೇಮ್ ಎಲ್ಲ ಬಂದಿರ್ತದೆ. ಸಬ್ಮಿಟ್ ಕೊಟ್ಟಾಗ್ಬಿಟ್ಟು ಇಲ್ಲಿ ಜಸ್ಟ್ ಮೇಲ್ಗಡೆ ಒಂದು ಏನಪ್ಪ ಅಂತಂದರೆ ಕಾಣಿಸ್ತಿದೆಯಲ್ಲ, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನೀವು ಹಾಕ್ಬೇಕಾಗ್ತದೆ. ಆ್ಯಂಡ್ ಸೆಂಡ್ OTP ಕೊಡೋರಿ. ನಿಮ್ಮ ಆಧಾರ್ ಕಾರ್ಡ್ಗೆ ನಂಬರ್ ಯಾವ್ದು ಲಿಂಕ್ ಇದೆಯೋ ಅದಕ್ಕೊಂದು OTP ಬರ್ತದೆ. ಆ್ಯಂಡ್ OTPನ ಇಲ್ಲಿ ಹಾಕ್ಬಿಟ್ಟು ಏನಪ್ಪ ಅಂತ ಸಬ್ಮಿಟ್ ಕೊಡ್ಬೇಕಾಗ್ತದೆ. ವೆರಿಫೈ OTP ಕೊಡ್ರಿ. ಅದಾದ ತಕ್ಷಣ ನಿಮ್ಮ ಆಲ್ಮೋಸ್ಟ್ ಈಗ ಮಾಡಿಬಿಟ್ರೆ ನಿಮ್ಮ ಒಂದು ಏನಪ್ಪ ಅಂತಂದರೆ ಕಂಪ್ಲೀಟ್ ಆಗಿರ್ತದೆ. ಓಕೆ, ಒಂದು ನಿಮಗೆ ಬರುತ್ತೆ ಕಂಗ್ರ್ಯಾಚುಲೇಷನ್, ನಿಮ್ಮದು ಎಲ್ಲ ಕೂಡ ಅಕೌಂಟ್ ಏನಾಗಿದೆ ಅಂತಂದರೆ ಎಲ್ಲನೂ ಕೂಡ ಸೆಟಪ್ ಆಗಿದೆ. ಸೊ 28 ಅವರ್ಸ್ ಸ್ವಲ್ಪ ಅಥವಾ 48 ಅವರ್ಸು ವೇಟ್ ಮಾಡಿರ್ತದೆ. ಇಷ್ಟಾದರೆ ಸಾಕು, ನಿಮ್ದು ಏನಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ನಿಮ್ಮದು ಕಂಪ್ಲೀಟೆಡ್. ಓಕೆ, ನೀವು ಇನ್ ಕೇಸ್ ಏನಾದರೂ ಒನ್ ಡೇ ಬಿಡ್ರಿ, ಈ ಥರ ಎಲ್ಲನೂ 100% ಅಂತ ಬರುತ್ತದೆ ಮೇಲ್ಗಡೆ ನಿಮಗೆ. 100% ಅದು ಬಂದುಬಿಟ್ಟು ನಿಮ್ಮ ಒಂದು ಅಕೌಂಟ್ ವೆರಿಫೈ ಆಗಿದೆ ಅಂತ ಒಂದು ವೆರಿಫೈ ಆಗುತ್ತೆ. ಒಂದು 48 ಅವರ್ಸ್ ಒಳಗೆ ವೇಟ್ ಮಾಡಿರಿ, ಪ್ರೊಸೀಡಲ್ಲಿದೆ ಅಂತ ಬರುತ್ತೆ. ನೀವೇನು ಮಾಡಿರಿ ಅಂದ್ರೆ ಇವಾಗ ಬೆಳಗ್ಗೆ 10 ಗಂಟೆ ಮಾಡಿದ್ರಿ ಅಂತಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ನೀವು ಆ್ಯಪ್ನ ಡೌನ್ ಮಾಡ್ಕೊರಿ. ಜಸ್ಟ್ ಎಲ್ಲ ಪ್ಲೇಸ್ಟೋರ್ಗೆ ಹೋಗಿ, ಲೈಕ್ ನಾನು ನಿಮ್ಗೆ ತೋರಿಸ್ತೀನಿ. ನಿಮಗೆ ಪ್ಲೇಸ್ಟೋರಲ್ಲಿ ಹೋಗಿ, ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಏನು ಸರ್ಚ್ ಮಾಡ್ಬೇಕಂತಂದರೆ 5 ಪೈಸಾ ಅಂತ ಸರ್ಚ್ ಮಾಡ್ಬೇಕಾಗಿರ್ತದೆ. ಓಕೆ, ಜಸ್ಟ್ ಏನಿಲ್ಲ, ನಾನು ಹೋಗ್ತಿದ್ದೀನಲ್ವ, ಇವು ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು 5 ಪೈಸಾ ಅಂತ ಸರ್ಚ್ ಮಾಡ್ಕೋರಿ. ಅದಕ್ಕೆ ಇಲ್ಲಿ ಕಾಣಿಸ್ತಿರ್ಬೋದು 5 ಪೈಸಾ ಅಂತ ಚೆಕ್ ಮಾಡಿದ ತಕ್ಷಣ ಇಲ್ಲಿ ಏನು ಕಾಣಿಸ್ತೆ ಅಂತಂದರೆ ನಿಮ್ಗೊಂದು 5 ಪೈಸಾ ಆ್ಯಪ್ದು ಒಂದು ಇದು ಬರುತ್ತೆ. ಸ್ವಲ್ಪ ಇಲ್ಲಿ ನಂದು ನೆಟ್ವರ್ಕ್ ಸ್ಲೋ ಇರೋ ಕಾರಣ ಅಷ್ಟು ಬರ್ತಿಲ್ಲ. ನೀವು ಜಸ್ಟ್ ಇಲ್ಲ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅದನ್ನ ಆ್ಯಪ್ನ ಡೌನ್ ಮಾಡ್ಕೋರಿ. ಆಫ್ಟರ್ 24 ಅವರ್ಸ್ ಆದಮೇಲೆ ಅದಾದ ತಕ್ಷಣ ನೀವು ನಂಬರ್ ಕೇಳಿ ಲಾಗಿನ್ ಆಗಿರಿ, ಅಥವಾ ಇಮೇಲ್ ಆದರೂ ಲಾಗಿನ್ ಆಗಿರಿ. ಒಟ್ಟು ಲಾಗಿನ್ ಆಗಿರಿ. ಓಕೆ, ನಿಮಗೆ ಇವಾಗಲಿಂದ ಕೆಲಸ ಸ್ಟಾರ್ಟ್ ಅಲ್ಲ. ನಿಮ್ಗೆ ಒಂದು 3 ಡೇಸ್ ವೇಟ್ ಮಾಡೋಕ್ಕಾಗುತ್ತೆ. ಈ ಅಕೌಂಟ್ ಅಂದರೂ ಕ್ರಿಯೇಟ್ ಆಯಿತು, 100% ಎಲ್ಲನೂ ಕೂಡ ನಿಮ್ಗೆ ಮುಗೀತು. ಆಫ್ಟರ್ 24 ಅವರ್ಸ್ ಏನು ಅಂತ ಹೇಳಿದೆ, ಎಲ್ಲ ಅಕೌಂಟ್ ಕ್ರಿಯೇಟ್ ಆಗಿದ್ಮೇಲೆ ಅಂದರೆ ಇವತ್ತು ಏನಾದರೂ 10 ಗಂಟೆ ಮಾಡಿದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡಿಕೊಂಡು ಆ್ಯಪ್ನ ಡೌನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ಲೆ ಅಥವಾ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರ್ಲೆ ಏನು ಮಾಡ್ಬೇಕು ಅಂತಂತಂದರೆ ಲಾಗಿನ್ ಆಗಿಬಿಟ್ಟು ಆ್ಯಪ್ನ ಓಪನ್ ಮಾಡ್ಕೋರಿ. ಏನಂದರೆ ಒಂದು 3 ಡೇಸ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ಏನು 3 ಡೇಸ್ ತೊಗೋ ಅಂತಂದರೆ ಇಲ್ಲಿ ನನ್ನ ಹತ್ರ ಆ ಆ್ಯಪ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ಆ್ಯಪ್ನ ಇಲ್ಲಿ ಹೋದ್ನಲ್ವಾ, ಅದಕ್ಕೆ ಇಲ್ಲಿ ಆ್ಯಪ್ ಒಳಗೆ ನಾನು ಇದ್ದೀನಿ. ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಪ್ರೋಗ್ರಾಮ್ ಬರುತ್ತೆ ನಿಮಗೆ. ಓಕೆ, ಇಲ್ಲಿ ಏನು ನಮ್ಮ ಕ್ಲೈಂಟ್ ಕೋಡ್ ಅಂತ ಕಾಣಿಸ್ತಾ ಇದೆಯೋ, ಇಲ್ಲಿ ಏನು ಕ್ಲೈಂಟ್ ಕೋಡ್ ಅಂತ ಕಾಣಿಸ್ತಾ ಇತ್ತು ಇಲ್ಲಿ ನೋಡಿ, ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಆ ಕ್ಲೈಂಟ್ ಕೋಡ್ ಅನ್ನೋದು ಅಥವಾ ಆ ಕೋಡ್ ಅನ್ನೋದು ನಿಮಗೆ ಬರಬೇಕು. ಅದು ಬರೋಕ್ಕೆ ಸ್ವಲ್ಪ ವೇಟ್ ಮಾಡಿರಿ. ಒಂದು 3 ಡೇಸ್ ತೊಗೋಬೋದು, ಅಲ್ಲಂದರೆ 4 ಡೇಸನ್ನು ಕೂಡ ತೊಗೋಬೋದು. ಬಟ್ ಅದು ಬರುತ್ತೆ. ಓಕೆ, ಖಂಡಿತ ಬಂದೇ ಬರುತ್ತೆ. ಅದು ಬಂದಾದ ತಕ್ಷಣ ನೀವು ಆರಾಮ್ಸಾಗಿ ನಿಮ್ಮ ವ್ಯಾಟ್ಸಪ್ನ, ಫಾರ್ ಎಕ್ಸಾಂಪಲ್ ವ್ಯಾಟ್ಸಪ್ ಅಂತ ಕಾಣಿಸ್ತಿದ್ದೆ, ಇದರಿಂದ ನಿಮ್ಮ ಒಂದು ಫ್ರೆಂಡ್ಸ್ಗೆ ಯಾರಾದರೂ ನಿಮ್ಗೆ ಶೇರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಕಳ್ಸೋದು ಅಂತಂದರೆ ಈ ರೀತಿ ಏನಾದರೂ ಬಂದುಬಿಟ್ರೆ ಈ ಥರ ಕಳಿಸ್ಕೋಬೋದು. ಓಕೆ, ಇದೇ ರೀತಿ ಏನಾದರೂ ನೀವು ಕೂಡ ಅರ್ನ್ ಮಾಡೋದಂತಂದ್ರೆ ಒಂದು ಫ್ರೆಂಡಿಗೆ 250 ಅಂದರೆ ಲೈಕ್ ಏನು ಹೇಳ್ತೀನಿ ಅಂತ ನಾನು ಎಷ್ಟು ಇವಾಗ ಮಾಡಿದ್ದೀನಿ ಅಂತಂದರೆ ಇವಾಗ ತೋರಿಸ್ಬಿಟ್ಟಿದ್ದೀನಿ ನಾನು ನಿಮ್ಗೆ ಲೈವಾಗೆ. ಇವಾಗ ವಿತ್ಡ್ರಾ ನಾನು ಇವಾಗ ಎಷ್ಟು ನೋಡೋದಂತಂದರೆ ಇಲ್ಲಿ ಹೋಗ್ತಿದ್ದೀನಿ. ಅದಕ್ಕೆ ಇಲ್ಲಿ ನೋಡ್ರಿ, ಇವು ಸದ್ಯಕ್ಕೆ ನಾನೀಗ 1754 ರೂಪಾಯಿ ಕೊಟ್ಟಿದ್ದೆ. ಅದು ಇನ್ನೂ ಕೂಡ ಏನಿದೆ ಅಂದರೆ ಪ್ರೊಸೆಸಿಂಗಲ್ಲಿದೆ. ಓಕೆ, ಅಂದರೆ ಅದು ಗ್ರೀನ್ ಟಿಕ್ ಮಾರ್ಕ್ ಬಂದುಬಿಟ್ರೆ ಬಂದಿದೆ ಅಂತ ಅರ್ಥ. ಇದಿಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ, ಮತ್ತೇನಿಲ್ಲ. ಒಂದು ರೆಫರ್ಗೆ 250. ಅಟ್ಲೀಸ್ಟ್ ಡೈಲಿ ನೀವು ಏನಾದರೂ ಒಂದು ಇಬ್ಬರಿಗಾದರೂ ಮಾಡಿದರೆ ನಿಜ ಹೇಳ್ತೀನಿ 100% ಬರ್ತದೆ. ಅಂದರೆ ನೀವು ರೆಫರ್ ಮಾಡಿ ಆದಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಅಕೌಂಟ್ ಓಪನ್ ಮಾಡಿದ್ಮೇಲೆ ಒಂದು 2 ಡೇಸಲ್ಲೇ ನಿಮಗೂ ಬಂದು ಸೇರುತ್ತೆ. ಇಲ್ಲ ಲೈಕ್ ನಾವು ರೆಫರ್ ಆ್ಯಂಡ್ ಅರ್ನಲ್ಲಿ ಹೋಗಿರ್ತೀವಿ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಅಪ್ಲೈ ಅಂತ ಏನು ಕಾಣಿಸ್ತಿದೆಯೋ, ಟರ್ಮ್ಸ್ ಆ್ಯಂಡ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ಮುಂದೆ ನಿಮಗೆ ಡ್ಯಾಶ್ಬೋರ್ಡ್ ಅಂತ ಬರ್ತದೆ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು. ಅಂದರೆ ನಿಮ್ದು ಏನೇನೆಲ್ಲ ರೆಫರನ್ನು ಯಾರು ಮಾಡಿದಾರ, ಯಾರೆಲ್ಲ ಓಪನ್ ಮಾಡ್ಕೊಂಡಿದ್ದಾರೆ, ಯಾರ್ದೆಲ್ಲ ಕಂಪ್ಲೀಟ್ ಅಥವಾ ಆ್ಯಕ್ಟಿವೇಟೆಡ್ ಆಗಿದೆಯಾ, ಅಥವಾ ಕೆಲವೊಬ್ಬರು ಬರೀ OTP ಅಕೌಂಟ್ ಇರ್ತಾರೆ, ಬರೀ ಬಿಟ್ಟು ಮುಂದೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇಂಥದ್ದು ಏನೂ ಕೂಡ ಹಾಕಿರಲ್ಲ. ಅದನ್ನು ಕೂಡ ನಿಮ್ಮ ಫ್ರೆಂಡ್ಸು ಕೂಡ ವಾಪಸ್ ಹೇಳ್ಬೋದು. ಆ ಥರನೂ ಕೂಡ ಹೋಗಿ ನೀವು ಸ್ಮಾರ್ಟ್ ಡ್ಯಾಶ್ಬೋರ್ಡ್ ಅಂತ ಬರ್ತದೆ, ಅಲ್ಲಿ ತೋರ್ಸೋಕೊಂಡು ಬರೋಲ್ಲ. ಯಾಕಂತ ತೋರಿಸಿದ್ರೆ ಸ್ವಲ್ಪ ಕಾಪಿರೈಟ್ ಇಶ್ಯೂ ಬರ್ತವೆ. ಸೊ ಹಂಗಾಗಿಬಿಟ್ಟು ಜಸ್ಟ್ ಏನು ಮಾಡಿರಿ, ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ, ನಿಮ್ಮ ಫ್ರೆಂಡ್ಸು ಕೂಡ ನಿಮ್ಮ ವಾಟ್ಸಪ್ ಅಥವಾ ನಿಮ್ಮ ಎಲ್ಲಾದರೂ ಕಳಿಸ್ಕೊರಿ. ನಾರ್ಮಲ್ ಮೆಸೇಜ್ ಆದರೂ ಕಳಿಸ್ಬೋದು, ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ನಿಮ್ಮ ಯಾವುದಾದ್ರೂ ನಿಮ್ಮ ಹುಡುಗರಿದ್ರೆ ಅಲ್ಲೂ ಕಳಿಸ್ರಿ. ಏನಪ್ಪ ಅಂತಂದರೆ ಈಸಿಯಾಗಿದೆ. ಒಂದು ರೆಫರ್ಗೆ 250. ಯಾಕಂದರೆ ನಾವು ನವಿ ಆ್ಯಪ್ ಬರೀ 100 ರೂಪಾಯಿ ಕೊಡ್ತಾಯಿತ್ತು, ಇದು 250 ಇದೆ. ಇಲ್ಲಿ 10 ಜನಕ್ಕೆ ಮಾಡಿದ್ರು ಕೂಡ 2550 ರೂಪಾಯಿ ಆಗುತ್ತೆ. ಲೈಕ್ ಹೇಳ್ತಿದ್ದೀನಿ ಏನಂತಂತಂದರೆ, ನೀವು ಅಪ್ಪಿತಪ್ಪಿ ಏನಾದರೂ ಒಂದು 40 ಜನಕ್ಕೆ ಮಾಡಿದ್ರೆ ಅನ್ಕೋರಿ, 10,000 ರೂಪಾಯಿ ಅನ್ನೋದು ನಿಮ್ಮ ಅಕೌಂಟಲ್ಲಿ ಬರುತ್ತೆ. ಚಿಂತೆ ಮಾಡ್ಕೊಬೇಡ್ರಿ, 100% ಬರ್ತದೆ. ಫ್ರಾಡ್ ಅಲ್ಲ, ಏನಲ್ಲ, ಎಲ್ಲ ಜೆನ್ಯೂನ್ ಆ್ಯಪು, ಖಂಡಿತ ಕೊಟ್ಟೆ ಕೊಡ್ತದೆ. ಅವ್ರು ಕರೆಕ್ಟಾಗಿ ಏನಾದ್ರು ಇಷ್ಟೆಲ್ಲ ಪ್ರೊಸೆಸ್ ಫಾಲೋ ಮಾಡಿತಂದರೆ ನಿಮಗೆ 100% ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ.
ನಿಮ್ಗೆಲ್ಲನೂ ಕೂಡ ಇನ್ನೂ ಕೂಡ ನಿಮ್ಮ ಡೌಟ್ಸಲ್ಲಿ ಇತ್ತಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಂತ ಜಾಯ್ನ್ ಆಗಿರಿ. ನಿಮ್ಗೆ ಏನಪ್ಪ ಅಂತಂದ್ರೆ ಪ್ರೂಫ್ಸ್ನ ನಾನು ಏನು ಮಾಡ್ತೀನಿ ಅಂತಂದ್ರೆ ಕಳಿಸ್ತಾ ಇರ್ತೀನಿ. ಲೈಕ್ ಇಲ್ಲಿ ನೋಡೋ ಥರ ಬಂದು ನಾನು ವಿತ್ಡ್ರಾ ಆಗಿರೋದು ಪ್ರೂಫ್ಸ್ನ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲೇ ಹಾಕ್ತಾ ಇರ್ತೀನಿ. ಅಲ್ಲಿ ಕೂಡ ಅರ್ನ್ ಮಾಡ್ಬೋದು. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾವಾಗ 500 ಜನ ಹಾಕ್ತಾರೋ, ಇವಾಗ 304 ಜನ ಕಾಣಿಸ್ತಿದ್ದೀರಾ, 500 ಜನ ಯಾವಾಗ ಹಾಕ್ತಾರೋ ನಿಮಗೆ ಗಿವ್ ಅವೇ ಅನ್ನೋದು ಸಿಗ್ತದೆ. ಒಂದು ಲಕ್ಕಿ 40 ಜನಕ್ಕೆ ಅಲ್ಲಿ ಗಿವ್ ಅವೇ ಸಿಗ್ತದೆ, ಎಲ್ರಿಗೂ ಸಿಗ್ತದೆ. ಹಂಗಾಗ್ಬಿಟ್ಟು ಜಾಯ್ನ್ ಆಗಿರಿ. ಇದೇ ರೀತಿ ಏನಾದರೂ ಅರ್ನಿಂಗ್ ಆ್ಯಪ್ ಬಗ್ಗೆ ಬೇಕಿತ್ತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಎಲ್ಲಾದರೂ ನಮ್ಗೆ ಮೆಸೇಜ್ ಮಾಡಿರಿ, ಅಥವಾ ನಾನು ಡೈರೆಕ್ಟ್ ID ಕೂಡ ಸಿಗ್ತದೆ. ನಿಮ್ಗೆ ಏನಾದರೂ ಬೇಕಾದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆದರೆ ಇಲ್ಲಿ ನಮ್ಮ ಚಾನಲ್ ಹೋಗ್ಬಿಟ್ರೆ ನಿಮ್ದು ID ಕೂಡ ಸಿಗ್ತದೆ. ಇಲ್ಲಿ ಬಂದುಬಿಟ್ಟು ನಾನು ಮೆಸೇಜ್ ಕೂಡ ಮಾಡ್ಬೋದು ನಿಮಗೆ. ನಾನು ನಿಮ್ಗೆ ಆನ್ಸರ್ ಕೂಡ ಮಾಡ್ತೀನಿ. ಸರಿನಾ? ಸರಿ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.